ಏಯ್ ಲೇ ಬಿಕಾರಿ, ಜೇಬಲ್ಲಿ 10 ರೂಪಾಯಿ ಇಲ್ಲ, ಈ ಹೋಟೆಲ್ನಲ್ಲಿ ಊಟ ಮಾಡಕ್ ಬಂದಿದ್ಯಾ? ಇಲ್ಲಿ ಕುಡಿಯೋ ನೀರ್ ಖರೀದಿ ಮಾಡೋದಕ್ಕೂ ನೀನು ಮನೆ ಮಾರ್ಬೇಕಾಗತ್ತೆ. ಹೋಗ್ತಾ ಇರು ಇಲ್ಲಿಂದ. ಸಾಮ್ರಾಟ್ ಹಾಕಿದ್ದ ಚಪ್ಪಲಿ ಕಿತ್ತೋಗಿತ್ತು. ಅವನು ಹೋಟೆಲ್ ಒಳಗೆ ಹೋಗೋದಕ್ಕೆ ಬಯಸ್ತಿದ್ದ, ಆದ್ರೆ ಹೋಟೆಲ್ನ ಗಾರ್ಡ್ಸ್ ಅವನ ನೆರಳು ಸಹ ಹೋಟೆಲ್ ಮೇಲೆ ಬೀಳ್ದಿರೋ ತರ ತಡೆದಿದ್ರು. ಹೋಟೆಲ್ ಮಾಲೀಕ ಅಕ್ರಮ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದೀನಿ. ಏನು ಹೇಳಿದೆ ನೀನು? ಅಕ್ರಮ್ ಸರ್ನ ಭೇಟಿ ಮಾಡೋದಕ್ಕೆ ಬಂದಿದ್ಯಾ? ಲೇ, ನಿನ್ನಂತ ನಮ್ಮ ಅಕ್ರಮ್ ಸರ್ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೂ ಇಟ್ಕೊಳ್ಳಲ್ಲ, ಅರ್ಥ ಆಯ್ತಾ? ದೊಡ್ಡದಾಗ್ ಬಂದ್ಬಿಟ್ಟ ಅಕ್ರಮ್ ಸರ್ನ ಭೇಟಿ ಮಾಡೋದಕ್ಕೆ. ಹೋಗಿಲ್ಲಿಂದ. ಸೆಕ್ಯೂರಿಟಿ ಗಾರ್ಡ್ ಇಷ್ಟು ಹೇಳಿ ಸಾಮ್ರಾಟ್ನ ಸೈಡ್ಗೆ ದೂಡೋರಿದ್ರು. ಆಗಲೇ ಸಾಮ್ರಾಟ್ನ ಎಕ್ಸ್ ಗರ್ಲ್ ಫ್ರೆಂಡ್ ವೈಭವಿ ಹೊಸ ಬಾಯ್ ಫ್ರೆಂಡ್ ಜೊತೆ ಅಲ್ಲಿಗೆ ಬರ್ತಾಳೆ. ಅರೆ ಗಾರ್ಡ್ಸ್ ಅಣ್ಣ, ಈ ಭಿಕಾರಿಗಳನ್ನ ಈ ತರ ಓಡ್ಸೋದಲ್ಲ ಅಣ್ಣ. ಪಾಪ ಈ ಬಡಪಾಯಿ ತಿಂದು ಅದೆಷ್ಟು ದಿನ ಆಯ್ತೋ ಏನೋ. ಹೌದು, ಅಷ್ಟಕ್ಕೂ ಈ ಹೋಟೆಲ್ ಅಲ್ಲಿ ಊಟ ಉಳ್ದಿರುತ್ತಲ್ವಾ, ಸುಮ್ನೆ ಎಸದ್ ಬಿಡ್ತೀವಿ. ಅದನ್ನ ಇವನಿಗೆ ತಿನ್ನೋಕ್ ಕೊಡ್ಬೋದಲ್ವಾ? ಪಾಪ ಬಡಪಾಯಿ ತುಂಬಾ ದಿನದಿಂದ ಹಸ್ತಿದಾನೆ ಅನ್ಸುತ್ತೆ. ಸ್ವಲ್ಪ ದಿನದ ಹಿಂದಷ್ಟೇ ವೈಭವಿ ಸಾಮ್ರಾಟ್ನ ಜೊತೆ ಒಟ್ಟಿಗೆ ಬದುಕಿ ಸಾಯೋ ಆಣೆ ಮಾಡಿದ್ಲು. ಆದ್ರೆ ಇವತ್ತು ಅವಳು ಅವನ ಎದುರೇ ಭಿಕಾರಿ ತರ ನಡ್ಸ್ಕೊಳ್ತಿದ್ಲು. ನನಗ್ ವಿಶ್ವಾಸನೇ ಆಗ್ತಿಲ್ಲ ಬೇಬ್, ಈ ನಿನ್ ಬಾಯ್ ಫ್ರೆಂಡ್ ಅಂತ. ಜಗನ್ನ ಈ ಮಾತನ್ನ ಕೇಳಿ ಸಾಮ್ರಾಟ್ನ ಕೋಪಕ್ಕೆ ಮಿತಿನೇ ಇರ್ಲಿಲ್ಲ. ಆದ್ರೆ ಅವನು ಇನ್ನೇನೋ ಹೇಳ್ಬೇಕು ಅಷ್ಟರಲ್ಲಿ ಅಲ್ಲಿಗೆ ಐಷಾರಾಮಿ ಕಾರೊಂದು ಬಂದು ನಿಲ್ತು. ಅಕ್ರಮ್ ಸರ್ ಬಂದ್ರು. ಆ ಕಾರ್ ನಿಲ್ತಿದ್ದ ಹಾಗೆ ಗೇಟ್ ಹತ್ರ ನಿಂತಿದ್ದ ಎಲ್ಲಾ ಗಾರ್ಡ್ಸ್ ಆ ಕಾರಿನ ಬಳಿ ಓಡ್ ಬರ್ತಾರೆ. ಆಗಲೇ ಆ ಕಾರಿಂದ ಹೋಟೆಲ್ನ ಮಾಲೀಕ ಅಕ್ರಮ್ ಇಳಿತಾನೆ. ಕಾರಿಂದ ಕೆಳಗೆ ಇಳಿಯುತ್ತಿದ್ದಂತೆ ಅಕ್ರಮ್ನ ನೋಟ ಹೋಟೆಲ್ ನಲ್ಲಿ ಸೇರಿದ್ದ ಜನರ ಕಡೆ ಹರಿಯುತ್ತೆ. ಸಾಮ್ರಾಟ್ ನನ್ನು ಗಾರ್ಡ್ಸ್ ಸುತ್ತುವರೆದ ಕಡೆ ಆ ಗುಂಪನ್ನ ನೋಡ್ತಿದ್ದ ಹಾಗೆ ಅಕ್ರಮ್ ಆ ಗಾರ್ಡ್ಸ್ ಗಳನ್ನ ಕೇಳ್ತಾನೆ, ಹೋಟೆಲ್ ನ ಲಾಬಿಲಿ ಇಷ್ಟೊಂದು ಜನ ಯಾಕೆ ಸೇರಿದ್ದಾರೆ? ಗೊತ್ತಿಲ್ಲ ಸರ್, ಯಾರೋ ಬಿಕಾರಿ ಹೇಳ್ತಿದ್ದ ನೀವೇ ಅವನ್ನ ಕರೆದ್ರಿ ಅಂತ. ನಾನ್ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನನ್ನ ಹೋಟೆಲ್ ನಲ್ಲಿ ಈ ತರ ಜನರನ್ನ ಸೇರಿಸ್ಬೇಡ ಅಂತ. ಎತ್ಕೊಂಡು ಹೋಗಿ ಹೊರಗಾಕಿ ಅವನ್ನ. ಅಕ್ರಮ್ ಮಾತ್ ಕೇಳ್ತಿದ್ದ ಹಾಗೆ ತಕ್ಷಣ 4 ಜನ ಗಾರ್ಡ್ಸ್ ಸಾಮ್ರಾಟ್ನ ಕಡೆ ಹೋಗ್ತಾರೆ ಮತ್ತು ಸಾಮ್ರಾಟ್ನ ಅಲ್ಲಿಂದ ಕರ್ಕೊಂಡು ಹೋಗಿ ಹೋಟೆಲ್ ಇಂದ ಹೊರಗೆ ಎಳ್ಕೊಂಡು ಬರ್ತಾರೆ. ಗಾರ್ಡ್ಸ್ ಸಾಮ್ರಾಟ್ನನ್ನ ಅಕ್ರಮ್ ಎದುರೇ ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗಲೇ ಅಕ್ರಮ್ನ ಕಣ್ಣು ಸಾಮ್ರಾಟ್ ಹಾಕಿರೋ ಉಂಗುರದ ಮೇಲೆ ಬೀಳುತ್ತೆ. ಮತ್ತದರ ನಂತರ ಅಲ್ಲೇನಾಗುತ್ತೋ ಅದನ್ನು ಕಂಡು ಅಲ್ಲಿದ್ದ ಜನರ ಎದೆ ದಸಕ್ ಅನ್ನುವಂತ ಘಟನೆ ನಡೆಯುತ್ತೆ. ಬಿಟ್ಬಿಡಿ ಅವ್ರನ್ನ. ಆದ್ರೆ ಸರ್, ಸಾಮ್ರಾಟ್ನ ಕೈನಲ್ಲಿರೋ ಉಂಗುರವನ್ನ ನೋಡ್ತಿದ್ದ ಹಾಗೆ ಅಕ್ರಮ್ ಅವನನ್ನ ತಡಿತಾನೆ. ಟೈಗರ್. ಮತ್ತಲ್ಲಿ ಕರೋಡ್ಪತಿಯಾಗಿರೋ ಅಕ್ರಮ್ ಸಾಮ್ರಾಟ್ನ ಕಾಲಿಗೆ ಬೀಳ್ತಾನೆ. ನಾನು ನಿಮ್ಮನ್ನ ಗುರ್ತಿಸ್ಲಿಲ್ಲ, ನನ್ನನ್ನ ಕ್ಷಮಿಸ್ಬಿಡಿ ಟೈಗರ್. ಅಷ್ಟಕ್ಕೂ ಯಾಕೆ ನಗರದ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಸಾಮ್ರಾಟ್ನ ಕಾಲಿಗೆ ಬಿದ್ದಿದ್ದ? ಅಷ್ಟಕ್ಕೂ ಆ ಉಂಗುರದ ರಹಸ್ಯವಾದರೂ ಏನು? ಏನೀಗ ಆ ರಹಸ್ಯ ಎಲ್ಲರ ಮುಂದೆ ಬಿಚ್ಚಿಟ್ಟುಕೊಳ್ಳುತ್ತಾ? ಅಕ್ರಮ್ ಜೊತೆ ಈ ಭೇಟಿಯ ಬಗ್ಗೆ ಸಾಮ್ರಾಟ್ ಯಾರ ಹತ್ರನೂ ಏನು ಹೇಳಲೇ ಇಲ್ಲ. ಮರುದಿನ ಮುಂಜಾನೆ ಯಾವಾಗ ಸಾಮ್ರಾಟ್ ಸಾನ್ಯಾಗೆ ಟಿಫನ್ ಕೊಡೋಕೆ ಅವಳ ಆಫೀಸ್ಗೆ ಬಂದ್ರೋ ಅಲ್ಲವನು ನೋಡ್ದ ಆಫೀಸ್ ನಲ್ಲಿ ದೊಡ್ಡ ಕೋಲಾಹಲವೇ ಎಬ್ಬಿತ್ತು. ಆದ್ರೂ ಅವನು ಕಿವಿಗೆ ಹೆಡ್ಫೋನ್ಸ್ ಹಾಕೊಂಡು ಅವನ ಗುಂಗಲ್ಲೇ ತುಂಬಾ ಖುಷಿಯಾಗಿದ್ದ. ಈ ಕೋಲಾಹಲಕ್ಕೆ ರೀಸನ್ ಆಗ ತಾನೇ ಬಂದಿದ್ದ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಬ್ರೇಕಿಂಗ್ ನ್ಯೂಸ್. ಎಸ್ಕೆ ಇಂಡಸ್ಟ್ರೀಸ್ ನ ದಿಕ್ಕು ಬದಲಾಗೋಕೆ ಈ ಟೆಂಡರ್ ಕೊನೆಯ ನಂಬಿಕೆಯಾಗಿತ್ತು. ಮಾರ್ಕೆಟ್ ನಲ್ಲಿ ಈ ಸುದ್ದಿಯಿಂದ ಎಸ್ಕೆ ಇಂಡಸ್ಟ್ರೀಸ್ ಶೇರ್ ನಲ್ಲಿ ಭಾರಿ ನಷ್ಟ ಆಗಿದೆ. ಸಾನ್ಯಾ ಮುಳುಗ್ತಿರೋ ಕಂಪನಿನ ಹೇಗೆ ಮೇಲೆತ್ತಾಳೆ? ಗೈಸ್, ದಿ ಸಿಚುವೇಶನ್ ಡಸಂಟ್ ಲುಕ್ ಗುಡ್. ಇದು ನಮ್ಮ ಕೊನೆಯ ನಂಬಿಕೆ ಆಗಿತ್ತು, ಎಸ್ಕೆ ಇಂಡಸ್ಟ್ರೀಸ್ ನ ರಿವೈವ್ ಮಾಡೋದಕ್ಕೆ. ಚಿರಾಗ್ ಸಾನ್ಯಾ ಸ್ನೇಹಿತ ಹಾಗೂ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ. ತಾತ ತೀರಿ ಹೋದ ನಂತರ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಸಾನ್ಯಾ ಚಿರಾಗ್ ನನ್ನ ತನ್ನ ಪಾರ್ಟ್ನರ್ ಮಾಡ್ಕೊಂಡಿದ್ಲು. ಅಷ್ಟಕ್ಕೂ ಅವನಿಗೆ ಸಾನ್ಯಾ ಲೈಫ್ ಪಾರ್ಟ್ನರ್ ಆಗ್ಬೇಕಿತ್ತು. ಆದ್ರೆ ಸಾನ್ಯಾ ತಾತ ಸಾಯೋಕ್ಕೂ ಮುಂಚೆ ಬಲವಂತದಿಂದ ಸಾನ್ಯಾ ಮದುವೆ ಒಬ್ಬ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ ಜೊತೆ ಮಾಡಿಸಿದ್ರು. ಸಾನ್ಯಾ ಏನನ್ನೂ ಮಾತಾಡದೆ ಚಿಂತೆಯಲ್ಲಿ ಕುರ್ಚಿ ಮೇಲೆ ಕುಳಿತಿದ್ಲು. ಆಗ ಅವಳ ಪಕ್ಕದಲ್ಲಿ ಕುಳಿತಿದ್ದ ಕಂಪನಿಯ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಮಾರ್ಕೋ ಹೇಳ್ದ, ಸಾನ್ಯಾ, ಟೆಂಡರ್ ಸಿಗದೇ ಇರೋ ಕಾರಣಕ್ಕೆ ನಮ್ಮ ಎಲ್ಲ ಇನ್ವೆಸ್ಟರ್ಸ್ ಅವರು ನಮ್ಮ ಕಂಪ್ನಿಯಿಂದ ಹಿಂದೆ ಸರಿದಿದ್ದಾರೆ. ಆ್ಯಂಡ್ ದಿ ಬ್ಯಾಲೆನ್ಸ್ ಶೀಟ್ ಆಲ್ಸೋ ಡಸಂಟ್ ಲುಕ್ ಗುಡ್. ಒಂದು ವೇಳೆ ಇದೇ ಥರ ನಡೆದ್ರೆ ಮುಂದೆ ನಾವು ಬೀದಿಗೆ ಬರ್ತೀವಿ ಅಷ್ಟೇ. ಮಾರ್ಕ್ರೋ, ಯು ನೋ ವೆರಿ ವೆಲ್, ಈ ಕಂಪನಿನ ಕಟ್ಟಿ ಬೆಳೆಸೋಕೆ ತಾತ ರಕ್ತನೇ ಹರಿಸಿದ್ದಾರೆ.
ವರ್ಷಾನ್ಗಟ್ಲೆ ನಮ್ ಶ್ರಮದಿಂದ ಕೇವಲ ನಮ್ ದೇಶದಲ್ಲ ವಿದೇಶದಲ್ಲೂ ಕೂಡ SK ಇಂಡಸ್ಟ್ರೀಸ್ ತನ್ನದೇ ಛಾಪು ಮೂಡಿಸಿದೆ. ಕ್ಷಣ ಮಾತ್ರದಲ್ಲಿ ಇದೆಲ್ಲ ಹೇಗ್ ಹಾಳಾಗೋಗುತ್ತೆ? ಈ ತರ ಆಗೋಕ್ ಸಾಧ್ಯನಿಲ್ಲ. ಯಾವ್ದಾದ್ರೂ ಒಂದ್ ದಾರಿ ಇದ್ದೇ ಇರುತ್ತೆ ಯಾರ್. ಸಾನಿಯಾ, ನಿಮ್ಮ ತಾತನ ಕಾಲದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋ ನಮ್ಮ ಅಸೋಸಿಯೇಟ್ಸ್ ಇದ್ರು. ಅವ್ರ ಜೊತೆ ಚಿರಾಗ್ನ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾವು ನಮ್ಮ ಡೀಲ್ ನ ಅಂತ್ಯ ಮಾಡಿದ್ವಿ, ಮರ್ಜ್ ಮಾಡೋ ಪ್ರಯತ್ನ ಪಟ್ವಿ. ಓ ದೇಸಾಯಿಗಳೇ, ನಾಟ್ ಅಗೇನ್. ಈ ನ್ಯೂಸ್ ನಂತರ ನಮ್ ಜೊತೆ ಯಾರು ಮರ್ಜರ್ ಮಾಡ್ಕೊಳ್ಳೋಕೆ ಮುಂದೆ ಬರಲ್ಲ. ದಟ್ಸ್ ನಾಟ್ ಅನ್ ಆಪ್ಷನ್. ಮಾರ್ಕ್ರು, ಲೆಟ್ಸ್ ಸಿ ಯುವರ್ ಪ್ಲಾನ್. ದೇಸಾಯಿ ಉರ್ಫ್ ರವಿಕಾಂತ್ ಸಾನ್ಯಾ ತಾತನ ಹಳೆಯ ನಂಬಿಕಸ್ಥ ವ್ಯಕ್ತಿಯಾಗಿದ್ರು. ಅವರು ಸಾನ್ಯಾ ತಾತನ ಜೊತೆ ಸೇರಿ SK ಇಂಡಸ್ಟ್ರೀಸ್ ಜಗತ್ತಿನಾದ್ಯಂತ ವಿಸ್ತರಿಸುವ ಹಾಗೆ ಮಾಡಿದ್ರು. ಆದ್ರೆ ಅವರು ಈಗ ಕೇವಲ ನಾಮಕಾವಸ್ಥೆಗೆ ಈ ಕಂಪನಿಯ ಅಡ್ವೈಸರ್ ಆಗಿದ್ರು. ಗುಡ್ ಮಾರ್ನಿಂಗ್ ಮಿಸಸ್ ಲೋಬೋ, ಸಚ್ ಅ ಬ್ರೈಟ್ ಬ್ಯೂಟಿಫುಲ್ ಮಂಡೇ. ನೀವ್ ಹೇಗಿದ್ದೀರಾ? ಇವತ್ತು ಆಫೀಸಲ್ಲಿ ಇಷ್ಟು ಕೋಲಾಹಲ ಯಾಕೆ ಹಬ್ಬಿದೆ? ನೀನ್ ಯಾವತ್ತು ಕೆಲ್ಸದವ್ರ ತರ ಮನೆ ಕೆಲಸ ಮಾಡ್ಕೊಂಡಿರ್ತೀಯ? ಯಾವತ್ತಾದ್ರೂ ನ್ಯೂಸು ವೀವ್ಸು ನೋಡ್ತಾ ಇದೆಯಾ ಹೇಗೆ? ಇಷ್ಟು ದೊಡ್ಡ ಇಂಡಸ್ಟ್ರಿ ಮನೆ ಅಳಿಯ ನೀನು. ಬಿಸ್ನೆಸ್ ಬಗ್ಗೆ ಮಾಹಿತಿ ತಿಳ್ಕೊಂಡಿರೋ. ಅಂತದ್ದೇನಾಯ್ತು ನನಗೆ ಗೊತ್ತಿಲ್ಲದೆ ಇರೋಂಥದ್ದು? ನೋಡು, ಸರ್ಕಾರಿ ಟೆಂಡರ್ ಸಿಗದೆ ಇರೋ ಕಾರಣ SK ಇಂಡಸ್ಟ್ರೀಸ್ಗೆ ಬಹುದೊಡ್ಡ ನಷ್ಟ ಎದುರಾಗಿದೆ. ವೆಂಟಿಲೇಟರ್ ಮೇಲೆ ಚಲಿಸುತ್ತಿದ್ದ SK ಇಂಡಸ್ಟ್ರೀಸ್ಗೆ 200 ಕೋಟಿ ಟೆಂಡರ್ ಕೈ ತಪ್ಪಿದೆ. ಮತ್ತೆ ಆ ಟೆಂಡರ್ ಅಹುಜಾ ಕಾರ್ಪೊರೇಷನ್ ಕಂಪನಿ ಸೇರಿದೆ. ಹಾ, ಹಲೋ ಮ್ಯಾಮ್. ಎಸ್ ಮ್ಯಾಮ್, ಐ ವಿಲ್ ಬ್ರಿಂಗ್ ದ ಫೈಲ್ ಇನ್ ಯೋರ್ ಕ್ಯಾಬಿನ್ ರೈಟ್ ನೌ. ಮಿಸಸ್ ಲೋಬೋ, ಸಾನ್ಯಾ ಎಲ್ಲಿ? ನನ್ಗೆ ಡಿಸ್ಟರ್ಬ್ ಮಾಡ್ಬೇಡ. ನಾನು ಸಾನ್ಯಾ ಹತ್ರ ಹೋಗ್ಬೇಕು. ಐ ನೀಡ್ ಟು ಮೀಟ್ ಹರ್ ರೈಟ್ ನೌ. ಎಲ್ಲಿದ್ದಾಳೆ ಸಾನ್ಯಾ ಮ್ಯಾಮ್? ಈಗ ನೀನು ಮನೆಗೆ ಹೋಗು. ನೀವೆಲ್ಲಿಗೆ ಹೋಗ್ತಿದ್ದೀರಾ? ಕಾನ್ಫರೆನ್ಸ್ ರೂಮ್ಗೆ. ಥ್ಯಾಂಕ್ ಯು ಮಿಸಸ್ ಲೋಬೋ. ಅಯ್ಯೋ, ಈಗ ಬೇಡ. ಸಾನ್ಯಾ, ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ಬೇಕು. ಸಾಮ್ರಾಟ್ ಈ ತರ ಬಂದಿದ್ ನೋಡಿ ಎಲ್ರೂ ಗಾಬರಿ ಆಗೋಗ್ತಾರೆ. ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿತ್ತು ಸಾಮ್ರಾಟ್ SK ಪರಿವಾರದ ಒಬ್ಬ ಯೂಸ್ಲೆಸ್ ಮನೆ ಅಳಿಯ ಎಂದು. ಸಾಮ್ರಾಟ್ ಗೆಟ್ ಔಟ್ ಈಗ ಆಗಲ್ಲ. ಸಾನ್ಯಾ, ನಿನ್ನ ಈ ಸಂಕಷ್ಟದಿಂದ, ನಿಮ್ಗೆಲ್ರೂ ಈ ಸಂಕಷ್ಟದಿಂದ ನಾನು ಹೊರಗೆ ತರ್ತೀನಿ. ನನ್ನ ಹತ್ರ ದಾರಿ ಇದೆ. ನನಗೆ 5 ನಿಮಿಷ ಟೈಮ್ ಕೊಡು. ಸಾಮ್ರಾಟ್ ಇಷ್ಟು ಹೇಳ್ತಿದ್ದ ಹಾಗೆ ಚಿರಾಗ್ ತನ್ನ ಕುರ್ಚಿಯಿಂದ ಎದ್ದು, ಇದು ಕಾನ್ಫರೆನ್ಸ್ ರೂಮ್. ನಿನಗೆ ಎಷ್ಟು ಧೈರ್ಯ ಇರಬೇಕು ಕಂಪನಿ ಬಗ್ಗೆ ಮಾತಾಡೋದಕ್ಕೆ? ಸಾನ್ಯಾ, ಮೊದಲು ಈ ವ್ಯಕ್ತಿನ ಕಂಪ್ನಿಯಿಂದ ಹೊರಗೆ ಹಾಕು. ಇವ್ನು ಯಾವಾಗ ಈ ಕಂಪನಿಗೆ ಎಂಟರ್ ಆದ್ನೋ ಅವಾಗಿಂದ ಈ ಕಂಪನಿ ಎಕ್ಕುಟ್ ಹೋಗಿದೆ. ಸಾನ್ಯಾ, ಮೊದಲು ಇದನ್ನ ಸರಿ ಮಾಡು. ಏಯ್, ನಡಿಯೋ ಇಲ್ಲಿಂದ. ಚಿರಾಗ್ ಸಾಮ್ರಾಟ್ ನನ್ನ Security. ಕಾನ್ಫರೆನ್ಸ್ ರೂಮ್ ನಿಂದ ಹೊರ ಹಾಕ್ತಾನೆ. ಸೆಕ್ಯೂರಿಟಿ, ಎಳ್ಕೊಂಡು ಹೋಗಿ ಮನುಷ್ಯನ ಹೊರಗೆ ಬಿಸಾಕಿ. ಜನರಿಗೆ ಸಾಮ್ರಾಟ್ನ ಪರಿಸ್ಥಿತಿ ಕಂಡು ಅನುಕಂಪ ಉಂಟಾಯ್ತು. ಮತ್ತವರು ಚಿರಾಗ್ನ ರಿಕ್ವೆಸ್ಟ್ ಮಾಡ್ತಾ ಹೇಳ್ತಾರೆ, ಸರ್, ಐ ವಿಲ್ ಟೇಕ್ ಆಫ್ ದಿಸ್ ಮ್ಯಾಟರ್. ಯು ಕ್ಯಾನ್ ಗೋ ಇನ್ಸೈಡ್ ದ ಮೀಟಿಂಗ್. ಹೌದಾ? ನೀವು ಫೈಲ್ಸ್ ತಗೊಂಡ್ ಬಂದ್ರಾ? ಎಸ್. ಸರಿ, ಕೊಡಿ ನನಗೆ. ಕೋಪದಿ ಕೆಂಪಾದ ಚಿರಾಗ್ ವಾಪಸ್ ಕಾನ್ಫರೆನ್ಸ್ ರೂಮ್ಗೆ ಹೋಗ್ತಾನೆ. ನಡಿ. ಬಿಡಿ ಅವರನ್ನ. ಇವರು ಕಳ್ರೋ ಕಾಕ್ರೋ ಅಲ್ಲ. ಇವರು ನಿಮ್ ಸಾನ್ಯಾ ಮೇಡಮ್ನ ಗಂಡ, ಮತ್ತೆ ಈ SK ಪರಿವಾರದ ಮನೆ ಅಳಿಯ. ಬರ್ತಿದ್ದೀರೇನು ಇದನ್ನೆಲ್ಲ ನೀವುಗಳು? ಥ್ಯಾಂಕ್ ಯು ಮಿಸಸ್ ಲೋಬೋ. ಎಷ್ಟು ಮರ್ಯಾದೆ ನನಗೆ ನಿಮ್ಮಿಂದ ಸಿಗುತ್ತೋ ಅದು ಬಹುಶಃ ಸಾನ್ಯಾ ಮತ್ತು ಅವಳ ಅಮ್ಮನಿಂದನೂ ಸಿಗೋದಿಲ್ಲ. ಯು ಇಡಿಯಟ್, ಕಮ್ ವಿತ್ ಮಿ ರೈಟ್ ನೌ. ನೀನು ಕೆಳಗೆ ಏನೇನೋ ಮಾತಾಡ್ತಾ ಇದ್ದೆ. ಕಂಪ್ನಿನ ಕ್ರೈಸಿಸ್ ಇಂದ ಹೊರಗೆ ತರೋದಾಗಿ. ಅದು ಹೇಗೆ? ನಂಗೂ ಹೇಗೆ ಅಂತ ಗೊತ್ತಿಲ್ಲ ಮಿಸಸ್ ಲೋಬೋ. ಆದರೆ ನಾನು ಸಹಾಯ ಮಾಡಬೇಕು ಅಂದರೆ ನನಗೆ ಕೆಲವು ಇನ್ಫಾರ್ಮೇಶನ್ ಬೇಕು. ಅದಿಲ್ಲದೆ ಐ ಆಮ್ ಹೆಲ್ಪ್ಲೆಸ್. ಯಾವ ಥರ ಇನ್ಫಾರ್ಮೇಶನ್? ನನಗೆ ಈ ಕಂಪ್ನಿಯ ಇನ್ವೆಸ್ಟರ್ಸ್ಗಳ ಡೀಟೇಲ್ಸ್ ಬೇಕು, ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು, ಬ್ಯಾಲೆನ್ಸ್ ಶೀಟ್ನ ನೋಡಬೇಕು. ಅದು ಯಾವುದೂ ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ. ಈಗಷ್ಟೇ ನೀನೇ ನೋಡ್ದೆ ಅಲ್ವಾ ಏನಾಯ್ತು ಅಂತ. ಮತ್ತೆ ಇದೆಲ್ಲ ಆದ್ಮೇಲೆ ಕಂಪನಿ ಯಾವ ಎಂಪ್ಲಾಯ್ ಕೂಡ ನಿನಗೆ ಸಹಾಯ ಮಾಡೋದಿಲ್ಲ. ಹೀಗಿರುವಾಗ ಏನ್ ಮಾಡೋದು? ನನ್ಗೆ ಸಹಾಯ ಮಾಡೋಕೆ ಒಬ್ಬ ವ್ಯಕ್ತಿ ಇದ್ದಾರೆ. ಯಾರು? ರವಿಕಾಂತ್ ದೇಸಾಯಿ ಸರ್. ಅವರು ಸಾನ್ಯಾ ಗ್ರ್ಯಾಂಡ್ ಫಾದರ್ಗೆ ತುಂಬಾ ಕ್ಲೋಸ್ ಆಗಿದ್ರು. ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ಚಿರಾಗ್ ಎಲ್ಲರನ್ನು ಸೈಡಿಗೆ ಹಾಕಿ ಎಲ್ಲರನ್ನು ವೇಸ್ಟ್ ಮಾಡಿದ್ನಲ್ವಾ. ಆದ್ರೆ ಒಂದ್ ಮಾತು ಹೇಳ್ತೀನಿ, ರವಿಕಾಂತ್ ದೇಸಾಯಿ ಈಸ್ ಅ ಚೈನ್ ಸ್ಮೋಕರ್. ಪ್ರತಿ ಗಂಟೆ ಇಲ್ಲಿಗೆ ಬರ್ತಾರೆ ಸಿಗರೆಟ್ ಸೇದೋಕೆ. ನೀನಿಲ್ಲಿ ಅವರಿಗೋಸ್ಕರ ವೇಟ್ ಮಾಡು. ಅವ್ರ ಜೊತೆ ಟ್ರೈ ಮಾಡು ಮಾತಾಡೋಕೆ. ಅವರನ್ನ ಕನ್ವಿನ್ಸ್ ಮಾಡೋಕೆ ಪೂರ್ತಿ ಅಂದ್ರೆ ಪೂರ್ತಿ ಪ್ರಯತ್ನ ಪಡು. ಐ ಆಮ್ ಶೋರ್ ಯು ಕ್ಯಾನ್ ಡೂ ಇಟ್. ಓಕೆ, ಈಗ ನಾನು ಹೋಗ್ಬೇಕು. ಆಲ್ ದಿ ಬೆಸ್ಟ್. ನಮಸ್ಕಾರ ಮಂತ್ರಿಗಳೇ, ಹೇಗಿದ್ದೀರಾ? ಅರೆ ಸಾಮ್ರಾಟ್ ಸರ್,
ನೀವು ನಮಗ್ ಫೋನ್ ಮಾಡಿದಿರಾ? ನಮ್ ಭಾಗ್ಯವೇ ಬದಲಾದಾಗಾಯ್ತು. ಅಯ್ಯೋ ಆ ಥರ ಏನೂ ಇಲ್ಲ, ನನಗೊಂದು ಸಣ್ಣ ಕೆಲಸ ಆಗ್ಬೇಕಿತ್ತು ನಿಮ್ಮಿಂದ. ಒಬ್ಬ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ಗೆ ಮಂತ್ರಿ ಜೊತೆ ಹೇಗೆ ಪರಿಚಯ ಇತ್ತು? ಮಂತ್ರಿ ಅವರು ಸಾಮ್ರಾಟ್ ಜೊತೆ ಇಷ್ಟು ವಿನಮ್ರತೆಯಿಂದ ಯಾಕೆ ಮಾತಾಡ್ತಿದ್ರು? ಫೋನ್ ನಲ್ಲಿ ಸಾಮ್ರಾಟ್ ಮಂತ್ರಿಗೆ ಏನೋ ಅರ್ಥ ಮಾಡಿಸ್ತಿದ್ದ. ಆಗಲೇ ರವಿಕಾಂತ್ ದೇಸಾಯಿ ಉರ್ಫ್ ರವಿಕಾಂತ್ ಅಲ್ಲಿಗೆ ಬಂದ್ರು. ಹಾಗೆ ಫಾರಿನ್ ಡೀಟೇಲ್ಸ್ನ ಪತ್ತೆ ಹಚ್ಚಿ ಮಂತ್ರಿಗಳೇ, ನಂತರ ನನಗೆ ಕಾಲ್ ಬ್ಯಾಕ್ ಮಾಡಿ. ಈಗ ನಾನು ಫೋನ್ ಇಡ್ತೀನಿ. ಸರಿ. ರವಿಕಾಂತ್ ಸರ್, ನೋಡಿ SK ಕಂಪನಿನ AK ಪ್ರೈವೇಟ್ ಲಿಮಿಟೆಡ್ ಜೊತೆ ಮರ್ಜ್ ಮಾಡಿದ್ರೆ ಹೇಗಿರುತ್ತೆ? AK ಪ್ರೈವೇಟ್ ಲಿಮಿಟೆಡ್ ಜೊತೆನಾ? ಅವರು ನಮ್ಮ ಹಳೆ ಅಸೋಸಿಯೇಟ್ಸ್ ಆಗಿದ್ರು. ಆದ್ರೆ ಸಾಮ್ರಾಟ್, ನಿನ್ಗೆ ಅವ್ರ ಬಗ್ಗೆ ಹೇಗ್ ಗೊತ್ತು? ಇದಾದ ನಂತರ ಸಾಮ್ರಾಟ್ ರವಿಕಾಂತ್ ಅವರಿಗೆ ಏನನ್ನ ಹೇಳಿದ್ನೋ ಅದನ್ನ ಕೇಳ್ತಿದ್ದ ಹಾಗೆ ಅವರ ತಲೆ ಗಿರ್ರಂತು. ಅವರು ತಮ್ಮ ಸಿಗರೆಟ್ ವಾಪಸ್ಸಿಟ್ಟು ಸಾಮ್ರಾಟ್ ನನ್ನು ತಮ್ಮ ಜೊತೆ ಕಾನ್ಫರೆನ್ಸ್ ರೂಮ್ಗೆ ಕರ್ಕೊಂಡು ಹೋದ್ರು. ಏ ಬಡವಾ, ನೀನಿನ್ನೂ ಹೋಗಿಲ್ವಾ ಇಲ್ಲಿಂದ? ಬಿಹೇವ್ ಯುವರ್ ಸೆಲ್ಫ್. ಸಾನಿಯಾ, ನಾವು ಸಾಮ್ರಾಟ್ಗೆ ಒಂದು ಅವಕಾಶ ಕೊಡ್ಬೇಕು. ಹಿ ಹ್ಯಾಸ್ ಅನ್ ಎಕ್ಸಲೆಂಟ್ ಪ್ಲಾನ್. ಅದು ಈ ತಿರುಪಯ್ಯತ್ತವನ ಹತ್ರ. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ನಿನಗೆ ಎಷ್ಟು ವಯಸ್ಸಾಗಿದ್ಯೋ ಅದಕ್ಕಿಂತ ಹೆಚ್ಚು ನನಗೆ ಕಂಪ್ನಿ ನಡೆಸಿರೋ ಎಕ್ಸ್ಪೀರಿಯನ್ಸ್ ಇದೆ. ನಾವು ಸಾಮ್ರಾಟ್ ಮಾತನ್ನ ಕೇಳಬೇಕು. ಹಿ ಹ್ಯಾಸ್ ಎ ಪಾಯಿಂಟ್. ಅದ್ ಹೇಗೆ ಹೀಗೆ ಹೇಳ್ತಾ ಇದೀರಾ ನೀವು? ಅಲ್ಲ, ಏನ್ ಹೇಳಕ್ ಹೊರಟಿದ್ದೀರಾ? ಇಷ್ಟೆಲ್ಲ ಮಾತುಕತೆಗಳ ನಡುವೆ ಸಾನಿಯಾ ಒಂದು ದೀರ್ಘ ಯೋಚನೆಯಲ್ಲಿ ಮುಳುಗಿದ್ಲು. ಅವಳಿಗೆ ಅವಳ ತಾತ ಹೇಳಿದ್ದ ಒಂದು ಮಾತು ನೆನಪಿಗೆ ಬರ್ತಿತ್ತು. ಸಾನಿಯಾ ಮಗಳೇ, ಸಾಮ್ರಾಟ್ ನಿನಗೆ ತುಂಬಾ ಒಳ್ಳೆ ಜೀವನ ಸಂಗಾತಿ. ಮತ್ತಿದ್ಯಾವತ್ತು ನೆನ್ಪಿಟ್ಕೋ, ನಿನಗೆ ಇಲ್ಲ SK ಇಂಡಸ್ಟ್ರಿ ಮೇಲೆ ಸಮಸ್ಯೆ ಎದುರಾದ್ರೆ ಸಾಮ್ರಾಟ್ ಮಾತ್ರ ನಿನ್ನ ಅದರಿಂದ ಕಾಪಾಡ್ತಾನೆ. ತನ್ನೆದ್ರಿಗೆ ನಡೀತಿರೋ ಈ ರಾದ್ಧಾಂತ ನೋಡಿ ಸಾನ್ಯಾ ಜೋರಾಗಿ ಕೂಗ್ತಾಳೆ. ಚಿರಾಗ್, ಇದು ನೆನ್ಪಿರ್ಲಿ, ಈ ಕಂಪನಿ ನಂದು, ಮತ್ತೆ ಪ್ರತಿ ಡಿಸಿಷನ್ ತಗೊಳ್ಳೋ ಹಕ್ಕು ನನಗಿರುತ್ತೆ. ಸಿಡೌನ್. ಸಾಮ್ರಾಟ್, ಕೂತ್ಕೋ, ಮತ್ತೆ ಏನ್ ಮಾಡ್ತೀಯ ಮಾಡು. ಸಾನ್ಯಾ ಚಿರಾಗ್ ಮೇಲೆ ಕೂಗಾಡಿದ್ ನೋಡಿ ಸಾಮ್ರಾಟ್ಗೆ ಖುಷಿ ಆಯ್ತು. ರವಿಕಾಂತ್ ಸಾಮ್ರಾಟ್ನ ತಮ್ಮ ಪಕ್ಕದ ಕುರ್ಚಿಲಿ ಕೂರ್ಸಿದ್ರು. ಕೂರ್ತಿದ್ದ ಹಾಗೆ ಎದುರಿಗಿರೋ ನೀರಿನ ಗ್ಲಾಸ್ನ ಸಾಮ್ರಾಟ್ ಒಂದೇ ಉಸಿರಿಗೆ ಕುಡಿದ್ಬಿಟ್ಟ. ಸಾನಿಯಾ, ಎಲ್ಲದಕ್ಕಿಂತ ಮೊದಲು ನನಗೆ ಈ ಕಂಪನಿಯ ಇನ್ವೆಸ್ಟರ್ಸ್ಗಳ ಡೀಟೇಲ್ಸ್ ಬೇಕು, ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು, ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ನೋಡಬೇಕು. ಆ್ಯಂಡ್ ಅದು ಯಾವುದೂ ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ. ದಿಸ್ ಇಸ್ ಟೂ ಮಚ್. ನಾವು ಯಾರ್ಯಾರಿಗೂ ನಮ್ಮ ಕಂಪನಿ ಡೀಟೇಲ್ಸ್ನ ಕೊಡೋಕ್ಕಾಗಲ್ಲ. ಮಕ್ಕಳು, ಲ್ಯಾಪ್ಟಾಪ್ ಪಾಸ್ ಮಾಡು. ಸಾನ್ಯ, ನೀನ್ ಈಗಲೂ ಕೂಡ ಈ ಮುಟ್ಟಾಳನ್ ಮಾತನ್ನ. ಲ್ಯಾಪ್ಟಾಪ್ ಪಾಸ್ ಮಾಡು. ಮಕ್ಕಳು, ವೈ ಡೋಂಟ್ ಯು ಮೈಂಡ್ ಯೋರ್ ಲ್ಯಾಂಗ್ವೇಜ್? ಯಾಕೆ ಮರ್ತೋಯ್ತಾ ಸಾಮ್ರಾಟ್ ನನ್ನ ಪತಿ ಅನ್ನೋದು? 2 ವರ್ಷಗಳಲ್ಲಿ ಮೊದಲನೇ ಸಲ ಸಾಮ್ರಾಟ್ ಸಾನ್ಯಾಗಾಗಿ ಹೋರಾಡೋದನ್ನ ನೋಡಿದ್ಲು. ಸಾನಿಯಾ, ನನಗೆ ಸ್ಟೇಟ್ಮೆಂಟ್ಸಲ್ಲಿ ತುಂಬ ಇರೆಗ್ಯುಲಾರಿಟೀಸ್ ಕಾಣಿಸ್ತಿದೆ. ನಮ್ಮ ಇನ್ವೆಸ್ಟರ್ಸ್ ಮಧ್ಯದಲ್ಲಿ ಬಿಟ್ಟು ಹೋಗಿರೋ ಪ್ಯಾಟರ್ನ್ಸ್ ಕೂಡ ಕಾಣ್ತಿದೆ. ಬ್ಯಾಲೆನ್ಸ್ ಶೀಟಲ್ಲಿ ತುಂಬ ಕಡೆ ಟ್ರಾನ್ಸಾಕ್ಷನ್ ಮೇಲೆ ನನಗೆ ಡೌಟ್ ಇದೆ. ಏನ್ ಇಷ್ಟ ಬಂದಾಗ ಮಾತಾಡ್ತೀಯಾ? ಇದೆಲ್ಲ ಗಾಳಿಲಿ ಗುಂಡಾರಿಸೋ ಮಾತು. ಮೊದ್ಲೇಳು, ಈ ಕಂಪ್ನಿ ದಿವಾಳಿ ಆಗೋದ್ರಿಂದ ಹೇಗ್ ಬಚಾವ್ ಮಾಡ್ತೀಯ ನೀನು? ಬೀಳ್ತಿರೋ ಶೇರ್ಸ್ನ ಹೇಗ್ ಕಂಟ್ರೋಲ್ ಮಾಡ್ತೀಯ ನೀನು? ಸಾಮ್ರಾಟ್, ಸಾನಿಯಾ, ನಾನು ಈ ಕಂಪ್ನಿ ಶೇರ್ಸ್ನ ಬೈಬ್ಯಾಕ್ ಮಾಡ್ತಾ ಇದ್ದೀನಿ. ಬ್ರಿಲಿಯಂಟ್ ಐಡಿಯಾ. ನಿನಗೇನು ಅನ್ಸುತ್ತೆ ಸಾಮ್ರಾಟ್? ನಾವಿದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ಅಂತನಾ? ಸಾಮ್ರಾಟ್, ನಮ್ಮ ಹತ್ರ ಫಂಡ್ಸ್ ಎಲ್ಲಿದೆ? ರೈಟ್, ಓಕೆ, ಲೆಟ್ ಮಿ ಮೇಕ್ ಎ ಕಾಲ್. ಇಷ್ಟು ಹೇಳಿ ಸಾಮ್ರಾಟ್ ತನ್ನ ಫೋನಿಂದ ಒಂದು ನಂಬರ್ಗೆ ಕಾಲ್ ಮಾಡ್ದ. ಅದನ್ನ ಕೇಳಿ ಸಾನ್ಯಾ ಜೊತೆ ಅಲ್ಲಿದ್ದವರ ಎದೆ ದಸಕಂತು. ಚಿರಾಗ್ ಮತ್ತೆ ಮಾರ್ಕೋ ಕಣ್ಣುಗಳು ಬಿಟ್ಟ ಕಣ್ಣು ಬಿಟ್ಟಂತೆ ಇದ್ವು. ಯಾ ಮಿಸ್ಟರ್ ಅಕ್ರಮ್, ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. AK ಪ್ರೈವೇಟ್ ಲಿಮಿಟೆಡ್ ಅಕೌಂಟಿಂದ SK ಇಂಡಸ್ಟ್ರೀಸ್ ಅಕೌಂಟ್ಗೆ ಈಗಿಂದೀಗಲೇ 500 ಕೋಟಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ. ಮತ್ತೆ ಎರಡನೇ ಮಾತು, AK ಪ್ರೈವೇಟ್ ಲಿಮಿಟೆಡ್ ಮತ್ತು SK ಇಂಡಸ್ಟ್ರೀಸ್ ಮರ್ಜರ್ ಆಗೋದ್ರ ಬಗ್ಗೆ ಪಬ್ಲಿಕ್ನಲ್ಲಿ ಅನೌನ್ಸ್ ಮಾಡಿ ಈ ಕೂಡಲೇ. ಮತ್ತು ಹಾಂ, ಅಹುಜಾ ಕಾರ್ಪೊರೇಷನಲ್ಲಿ ಎಷ್ಟೆಲ್ಲ ಶೇರ್ಸ್ ಇದೆಯೋ ಎಲ್ಲ ಖರೀದಿ ಮಾಡಿ ಬೇಗ.
ಈಗ ತಾನೇ ನ್ಯೂಸ್ ಬಂತು ಟೈಗರ್ ವಾಪಸ್ ಬಂದಿದ್ದಾನೆ ಅಂತ. ನೀವು ಹೇಳಿದ್ರೆ ಈಗ ಬೇಡ, ಈಗ ತಾನೇ ಅಲ್ವಾ ಬಂದಿರೋದು, ಸ್ವಲ್ಪ ಕುಣಿದು ಕುಪ್ಪಳಿಸ್ಲಿ ಬಿಡು. ಆಮೇಲೆ ಈ ಸರಿ ಅವನನ್ನ ಪಂಜರಕ್ಕೆ ಹಾಕೋ ತಪ್ಪು ಮಾತ್ರ ಮಾಡಬೇಡ. ಟೈಗರ್ ಕಳ್ಳ ಕಳ್ಳ ಸಾಮ್ರಾಟ್ ಹಿಡಿ ಆ ಕಳ್ಳನ. ಛೀ, ಎಂತ ದಂಡ್ಪಿಂಡನೋ ನೀನು. ಏನಾದ್ರೂ ಮಾಡು, ಓಡೋ ಅವನ ಹಿಂದೆ. ಸಾನ್ಯಾ, ಅದು ನಿನ್ ಕೈಲಿ ಏನೂ ಆಗಲ್ಲ. ಪ್ಲೀಸ್ ಯಾರಾದ್ರೂ ಹಿಡಿದೇ ಆ ಕಳ್ಳನ. ಅದು ಸಾಕ್ ಮಾಡು ಸಾಮ್ರಾಟ್. ನೆನೆ ಆ ಗಲ್ಲಿ ರೌಡಿ ಬಂದು ನಿನ್ ಹೆಂಡತಿಗೆ ಏನೇನೆಲ್ಲ ಬೈದು ಹೋದ. ನಿನ್ ಬಾಯಿಂದ ಒಂದ್ ಮಾತು ಕೂಡ ಬರ್ಲಿಲ್ಲ. ಇವತ್ತಿದು ನಿನಗ್ ಸ್ವಲ್ಪನಾದ್ರೂ ಗೊತ್ತಿದ್ಯಾ ಫೋನ್ ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ? ಯು ನೋ ವಾಟ್, ನಿನ್ನಂತ ಗಂಡ ಇದನ್ನಲ್ಲ ಅಂತ ನಾಚಿಕೆ ಆಗುತ್ತೆ. ನಮ್ಮಪ್ಪ ಮನ್ಸ್ ಮಾಡಿದ್ರೆ ಯಾವ್ದಾದ್ರು ಬಾಲಿವುಡ್ ಸ್ಟಾರ್ ಜೊತೆ ನನ್ನ ಮದ್ವೆ ಮಾಡಿಸ್ತಿದ್ರು. ಆದ್ರೆ ನಮ್ ತಾತ ನಿನ್ನಂತ ಸೋಮಾರಿ ಹೇಡಿ ಜೊತೆ ಯಾಕೆ ನನ್ ಮದ್ವೆ ಮಾಡಿಸಿದ್ರು ಏನೋ. ಓ ಗಾಡ್. ಸಾಮ್ರಾಟ್ ಒಬ್ಬ ಬಡ ಮತ್ತು ಅನಾಥ ಹುಡುಗ. ಅವನ ಮದುವೆ ಶ್ರೀಮಂತ ಮನೆಯ ಮಗಳು ಸಾನ್ಯಾ ಜೊತೆ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಡೆದಿತ್ತು. ಸಾನ್ಯಾಳ ಖರ್ಚು ನೋಡ್ಕೊಂಡು ಅವಳನ್ನ ಖುಷಿಯಾಗಿಡಷ್ಟು ಯೋಗ್ಯತೆ ಸಾಮ್ರಾಟ್ಗೆ ಇರಲಿಲ್ಲ. ಅತ್ತೆ ಮನೆಯಲ್ಲಿ ಅವನಿಗೆ ಕಾಸಿನ ಕಿಮ್ಮತ್ತು ಇರಲಿಲ್ಲ. ಸಾಮ್ರಾಟ್ ಕೆಲಸದವರಿಂದಲೂ ಬಯಸ್ಕೊಳ್ತಿದ್ದ. ಅಯ್ಯೋ ಮನೆ ಅಳಿಯ, ಈಗ ತಾನೇ ನೆಲ ಒರೆಸಿದೀನಿ. ನೀನ್ ನೋಡಿದ್ರೆ ಚಪ್ಪಲಿ ಹಾಕೊಂಡು ನಿಮ್ಮಪ್ಪನ ಮನೆ ಅನ್ಕೊಂಡು ಎಲ್ಲಾ ಕಡೆ ಓಡಾಡ್ತಿದ್ಯಲ್ಲೋ. ಸಾರಿ, ನಾನು ನೋಡ್ಲಿಲ್ಲ. ಆದ್ರೆ ನಮ್ಮ ಅಪ್ಪನ ಬಗ್ಗೆ ಮಾತಾಡಕ್ ನಿಂಗೆ ಎಷ್ಟು ಧೈರ್ಯ? ಓಹೋ, ನೀನ್ ಅಷ್ಟೊಂದ್ ದೊಡ್ಡ ಶ್ರೀಮಂತನ್ ಮಗ ಆಗಿದ್ರೆ ಇಲ್ಲಿ ಮನೆ ಅಳಿಯ ಆಗಿ ಸಾನ್ಯಾ ಕೊಡೋ ಎಂಜಲ್ ಕಾಸಲ್ಲಿ ಯಾಕೋ ಬದುಕ್ತಾ ಇದ್ಯಾ ಹೇಳು? ಸಾಮ್ರಾಟ್, ಈಗ ತಾನೇ ನಾನು ಇನ್ನೊಂದು ಫೋನಲ್ಲಿ ವಾಟ್ಸಪ್ ನೋಡ್ದೆ. ಯಾವ ಕಳ್ಳ ನನ್ ಫೋನ್ ಕದ್ನೋ ಅವ್ನು ನನ್ನ ಫ್ರೆಂಡ್ ಚೈತ್ರಾಲಿಗೆ ಸಾನ್ಯಾ ಅಂತ ಮೆಸೇಜ್ ಮಾಡಿ ಯಾವ್ದೋ ಗೊತ್ತಿಲ್ಲ ಜಾಗಕ್ಕೆ ಬಾ ಅಂತ ಕರ್ದಿದ್ದಾನೆ. ಅವಳು ಹೋಗ್ಬಿಟ್ಟಿದ್ದಾಳೆ ಸಾಮ್ರಾಟ್. ನನಗೆ ತುಂಬಾ ಭಯ ಆಗ್ತಿದೆ, ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಂತ. ಇದನ್ನ ಕೇಳಿದ ತಕ್ಷಣ ತನ್ನ ರೂಮಲ್ಲಿದ್ದ ಸಾನ್ಯಾಳ ತಾಯಿ ಶರ್ಮಿಳಾ ಅಲ್ಲಿಗೆ ಬಂದು ಹೇಳಿದ್ರು, ಸಾನ್ಯಾ, ಇದೇನ್ ಆಗ್ತಿದೆ ಅಂತ? ನಿನ್ ಮೊಬೈಲ್ ಕಳ್ತನ ಆಯ್ತಾ? ಅರೆ, ಅರ್ಧ ಗಂಟೆ ಮುಂಚೆನೆ ನಿನ್ ಮೊಬೈಲ್ ನಿಂದ ನನ್ಗೊಂದ್ ಮೆಸೇಜ್ ಬಂತು, ಒಂದ್ ನಂಬರ್ಗೆ 10 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡು ಅಂತ. ನಾನ್ ಮಾಡ್ಬಿಟ್ಟೆ. ಟ್ರಾನ್ಸ್ಫರ್ ಯಾಕೆ ಮಾಡಿದ್ರಿ? ಅಯ್ಯೋ ದೇವ್ರೆ. ಇದನ್ನ ಕೇಳಿದ ತಕ್ಷಣ ಸಾನ್ಯಾಳ ಗಂಟಲು ಒಣಗೋಯ್ತು. ಆ ಕಳ್ಳ ತನ್ನ ಫ್ರೆಂಡ್ ಚೈತಾಲಿಗೆ ಏನಾದ್ರೂ ಮಾಡಬಹುದು ಅನ್ನೋ ಒಂದು ಭಯ ಅವಳನ್ನ ಕಾಡ್ತಿತ್ತು. ಸಾಮ್ರಾಟ್, ನೀನ್ ನನ್ ಜೊತೆನೆ ಇದೆಯಲ್ಲ, ಆಗ ಒಂಚೂರ್ ಧೈರ್ಯ ತೋರ್ಸಿದ್ರೆ ಆ ಕಳ್ಳ ಸಿಕ್ಕಾಕೊಳ್ಳೋನು. ಐ ಆಮ್ ವಾರ್ನಿಂಗ್ ಯು. ಚೈತ್ರಾಲಿಗೆ ಏನಾದ್ರೂ ಆದ್ರೆ ನಿನ್ನನ್ನು ಜೈಲಿಗೆ ಕಳಿಸ್ತೀನಿ. ನಿನ್ನಂತ ಗಂಡನ ಜೊತೆ ಒಂದ ಕ್ಷಣನೂ ಇರೋಕೆ ನನಗಿಷ್ಟ ಇಲ್ಲ. ಈಗಿಲ್ಲೇ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಹೋಗಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡು. ಅಷ್ಟಾದ್ರೂ ಮಾಡ್ಬೋದಲ್ಲ, ಅಥವಾ ಈಗ್ಲೂ ನಿನ್ ಕೈಕಾಲು ನಡುತ್ತಾ ಇದ್ಯಾ? ಇದನ್ನ ಕೇಳಿದ ಸಾಮ್ರಾಟ್ ಮನೆಯಿಂದ ಪೊಲೀಸ್ ಸ್ಟೇಷನ್ಗೆ ಹೊರಟ. ಆದ್ರೆ 1 ಗಂಟೆ ಆದ್ರೂ ಪೊಲೀಸರು ಬರ್ಲಿಲ್ಲ. ಸಾಮ್ರಾಟ್ ಕೂಡ ಬರ್ಲಿಲ್ಲ. ಸಾನ್ಯಾಗೆ ಏನೋ ವಿಚಿತ್ರ ಅನ್ಸಿ ಸಾಮ್ರಾಟ್ಗೆ ಕಾಲ್ ಮಾಡೋಕೆ ಟ್ರೈ ಮಾಡಿದ್ಲು. ಆದ್ರೆ ಅವನ ನಂಬರ್ ಸ್ವಿಚ್ ಆಫ್ ಆಗಿತ್ತು. ಈಗ ಸಾನ್ಯಾಳ ಕೋಪ ನೆತ್ತಿಗೇರಿತ್ತು. ಇವನ್ ಫೋನ್ ಯಾಕೆ ಬಂದ್ ಬರ್ತಿದೆ? ಏನಾಯ್ತು? ನನ್ ಫ್ರೆಂಡ್ ಮಾನದ ಪ್ರಶ್ನೆ. ಈ ಸಾಮ್ರಾಟ್ ಫೋನ್ ಆಫ್ ಮಾಡ್ಕೊಂಡು ಕೂತಿದ್ದಾನೆ. ನನ್ ತಾತ ಯಾಕೆ ನಿನ್ನಂತ 3rd ಕ್ಲಾಸ್ ಮನುಷ್ಯನ ಜೊತೆ ಮದ್ವೆ ಮಾಡಿಸಿದ್ರೋ ಗೊತ್ತಿಲ್ಲ. ಸಾನ್ಯಾಳ ತಾಯಿ ಶರ್ಮಿಳಾಗೂ ಸಾಮ್ರಾಟ್ನನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಆದ್ರೆ ಸದ್ಯಕ್ಕೆ ಅವರು ಸಾನ್ಯಾಗೆ ಸಮಾಧಾನ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಅಲ್ಲಿಗೆ ಹೋಗಿ ಸಾಮ್ರಾಟ್ ಬಗ್ಗೆ ವಿಚಾರಿಸಿದಾಗ ಅವರಿಗೆ ತಿಳಿದ ಸತ್ಯ ಕೇಳಿ ಅವರ ತಲೆ ಗಿರ್ರೆಂದಿತು. ಸಾಮ್ರಾಟ್ ಅಂತ ಯಾರು ಬೆಳಗ್ಗೆಯಿಂದ ಇಲ್ಲಿಗೆ ಬಂದಿಲ್ಲ. ಕಳ್ತನದ ಬಗ್ಗೆ ಯಾವ ಕಂಪ್ಲೇಂಟ್ ಕೂಡ ಬಂದಿಲ್ಲ. ಇವತ್ ಸಾಮ್ರಾಟ್ ನನ್ ಕಣ್ಣಿಗೆ ಬಿದ್ದಿದ್ರೆ ಅವನ ಸಾಯಿಸೇ ಹಾಕ್ತಿದ್ದೆ. ಇನ್ಸ್ಪೆಕ್ಟರ್, ಇವತ್ ನನ್ ಫೋನ್ ಕಳ್ತನ ಆಯ್ತು. ಆಮೇಲೆ ನನ್ನ ಫ್ರೆಂಡ್ ಚೈತ್ರಾಲಿ. ಪೊಲೀಸ್ ಆಫೀಸರ್ FIR ಬರೆಯೋಕೆ ಶುರು ಮಾಡ್ತಿದ್ದಂತೆ ಸಾನ್ಯಾಳ ಇನ್ನೊಂದು ನಂಬರ್ಗೆ ಕಾಲ್ ಬಂತು. ಆ ಕಾಲ್ ಬೇರೆ ಯಾರದ್ದು ಅಲ್ಲ, ಕಳ್ಳನ ವಶದಲ್ಲಿದ್ದ ಚೈತಾಲಿಯದ್ದು. ಚೈತ್ರಾಲಿ? ಸಾನ್ಯಾ, ಸ್ಪೀಕರ್. ಹಲೋ ಚೈತ್ರಾಲಿ. ಹಲೋ ಸಾನ್ಯಾ. ಅಯ್ಯೋ, ಥ್ಯಾಂಕ್ ಗಾಡ್ ಫಾರ್ ಸಾಮ್ರಾಟ್ ಬ್ರೋ. ಅವರಿಲ್ಲ ಇವತ್ತು ನನ್ ಪ್ರಾಣ ಉಳಿತು. ಆ ಗೂಂಡಗಳು ಭಾರಿ ಡೇಂಜರಸ್ ಇದ್ರು. ಏನ್ ಹೇಳ್ತಿದ್ಯಾ ನೀನು? ಸಾಮ್ರಾಟ್ನಿಂದ ನಿನ್ ಪ್ರಾಣ ಉಳಿತಾ? ಅಂದ್ರೆ ಎಲ್ಲಿದ್ಯಾ ನೀನೀಗ? ನೀನ್ ಎಲ್ಲಿದ್ಯಾ ಇವಾಗ? ನಾನ್ ನಿನ್ನ ಹತ್ರ ಬಂದು ಎಲ್ಲ ಹೇಳ್ತೀನಿ.
ಕೂತ್ಕೋ ಒಂದ್ ನಿಮಿಷ. ಹೇಗಿದ್ಯಾ ನೀನು? ಏನಾಯ್ತು ಹೇಳ ನನ್ಗೆ. ನಿನ್ ಫೋನನ್ನ ಕದ್ದಿದ್ದವನು ಸಾಮಾನ್ಯ ಕಳ್ಳ ಅಲ್ಲ. ಐ ಆಮ್ ಶೋರ್ ಅವನ್ ದೊಡ್ಡ ಕ್ರಿಮಿನಲ್. ಅವನೊಬ್ಬ ದೊಡ್ಡ ಟೆರರಿಸ್ಟ್ಗೆ ಕೆಲಸ ಮಾಡ್ತಾನೆ. ಆ ಟೆರರಿಸ್ಟ್ ದುಬೈನಲ್ಲಿ ಇರ್ತಾನೆ. ಸರ್, ಐ ಆಮ್ ಶೋರ್ ಅವ್ರದ್ದು ಒಂದು ಹ್ಯೂಮನ್ ಟ್ರಾಫಿಕಿಂಗ್ ದಂಧೆ ಇದೆ. ನಾನು ಅವ್ರ ಕೈಲಿ ಸಿಕ್ಕಾಕೊಂಡಿದ್ದಾಗ ನಾನು ಅವರನ್ನ ಬೇಡ್ಕೋತಿದ್ದೆ, ಪ್ಲೀಸ್ ನನ್ನ ಬಿಟ್ಬಿಡಿ. ನನ್ನ ಫ್ರೆಂಡ್ ಸಾನ್ಯಾ ನನ್ನ ಇಲ್ಲಿ ಕರೆದಿದ್ದು. ನನಗೆ ಹೀಗೆಲ್ಲ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ಸಾನ್ಯಾ ತನ್ನ ಗಂಡ ಸಾಮ್ರಾಟ್ ಬಗ್ಗೆ ಏನೋ ಹೇಳೋದಕ್ಕೆ ಕರೆದಿದ್ದಾಳೆ ಅಂತ ಅನ್ಕೊಂಡಿದ್ದೆ. ಪ್ಲೀಸ್ ಪ್ಲೀಸ್. ಏಯ್ ಹುಡ್ಗಿ, ಯಾರ ಹೆಸರು ಹೇಳ್ತಿದ್ಯಾ? ಯಾರಿದು ಸಾಮ್ರಾಟ್? ಆಮೇಲೆ ಏನಾಯ್ತು ಚೈತ್ರಾಲಿ? ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಒಂದು ಸಾರಿ ನನ್ನ ಫೋನ್ ನಲ್ಲಿ ಸಾಮ್ರಾಟ್ ಬ್ರೋ ಫೋಟೋ ನೋಡಿ ಅಂತ. ಆಮೇಲೆ ಯಾಕೋ ಗೊತ್ತಿಲ್ಲ, ಅವರು ಸಾಮ್ರಾಟ್ ಫೋಟೋ ನೋಡಿ ಗಾಬರಿ ಆದ್ರು. ಬ್ರೋ ಫೋಟೋನ ಝೂಮ್ ಮಾಡಿ ಈ ಉಂಗ್ರ ನನಗ್ ಅರ್ಥ ಆಗ್ಲಿಲ್ಲ. ಆ ಟೆರರಿಸ್ಟ್ಗಳು ತುಂಬಾ ಹೆದರ್ಕೊಂಡಿದ್ರು. ಯಾಕೆ ಹಾಗೆ ಮಾಡಿದ್ರು ಅಂತ ನನಗೆ ಅರ್ಥನೇ ಆಗ್ಲಿಲ್ಲ. ಆದ್ರೆ ಅವರು ನನ್ನ ಬಿಟ್ಬಿಟ್ರು. ಅಯ್ಯೋ ಕತ್ತೆಗಳ, ಟೈಗರ್ ಸರಿ ಗೊತ್ತಾದ್ರೆ ಅವರೇ ನನ್ನನ್ನ ಗುಂಡು ಹೊಡೆದು ಸಾಯಿಸ್ಬಿಡ್ತಾರೆ. ಮೇಡಮ್ ಬ್ಯಾಗ್ ತಗೊಳ್ಳಿ ಮೇಡಮ್. ಹೋಗಿ 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 ಹೋಗು. ವಾಟ್? ಇದ್ ಹೆಂಗ್ ಸಾಧ್ಯ? ಅಂದ್ರೆ ಯಾವ ಮನುಷ್ಯ ಕಳ್ಳನ ಹಿಂದೆ ಓಡೋಕ್ಕೂ ಹೋಗ್ಲಿಲ್ವೋ? ಅವನು ಈ ಅಂಡರ್ ವರ್ಲ್ಡ್ ಲೆವೆಲ್ ಟೆರರಿಸ್ಟ್ಗೆ ಹೆಂಗ್ ಗೊತ್ತು? ಮತ್ತೆ ಅವನು ಸಾಮ್ರಾಟ್ ನನ್ನ ಟೈಗರ್ ಅಂತ ಯಾಕೆ ಕರೀತಿದ್ದ? ಇವನ್ ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತಿದೆ? ಎಲ್ಲಿದ್ದಾನ ಇವನು? ಮಮ್ಮಿ, ನನ್ ಗಂಡ ಸಾಮ್ರಾಟ್ ಪವರ್ಫುಲ್ಲಾ? ಅವನ್ ಅಷ್ಟೊಂದು ಪವರ್ಫುಲ್ ಆಗಿದ್ರೆ ನಮ್ ಮನೇಲಿ ಹೀಗೆ ಅವಮಾನ ಸಹಿಸ್ಕೊಂಡು ಮನೆ ಅಳಿಯನಾಗಿ ಯಾಕಿದಾನೆ? ಅಯ್ಯೋ ದೇವ್ರೆ, ನನಗ್ ತಲೆ ಸುತ್ತ ಬರ್ತಿದೆ. ನಿಜವಾಗ್ಲೂ ಸಾಮ್ರಾಟ್ ಟೈಗರ? ಹಾಗಾದ್ರೆ ಸಾಮ್ರಾಟ್ ಯಾಕೆ ಹೇಡಿಯಂತೆ ಇರ್ತಿದ್ದ? ಆಗ ಆ ಕಳ್ಳನನ್ನ ಯಾಕೆ ಹಿಡಿಲಿಲ್ಲ? ಮತ್ತು ಇದೆಲ್ಲಕ್ಕಿಂತ ದೊಡ್ಡ ಪ್ರಶ್ನೆ, ಅಂಡರ್ ವರ್ಲ್ಡ್ ನ ಭಯಾನಕ ಡಾನ್ ಅನ್ನೇ ನಡುಗಿಸೋ ಸಾಮ್ರಾಟ್ ಯಾಕೆ ಅತ್ತೆ, ಕೆಲಸದವರು ಮತ್ತೆ ಹೆಂಡತಿಯಿಂದ ಬೈಗಳು ತಿಂತಿದ್ದ? ಯಾಕೆ ಬಡವ್ರ ತರ ಜೀವನ ನಡೆಸ್ತಿದ್ದ? ಇದೇ ಪ್ರಶ್ನೆ ಸಾನ್ಯಾಳ ತಲೆಯಲ್ಲೂ ಓಡ್ತಿತ್ತು. ಆಗ್ಲೇ ಅವಳ ತಾಯಿ ಶರ್ಮಿಳಾ ಹೇಳಿದ್ರು, ಸಾನ್ಯಾ, ನಾನ್ ಇದನ್ನೆಲ್ಲ ನಂಬೋಕೆ ಆಗಲ್ಲ. ಅರೆ, ಯಾವ ಕೆಲ್ಸಕ್ಕೂ ಬಾರ್ದವನು, ತನ್ ಮೂಗಿನ ಮೇಲೆ ಕೂತಿರೋ ನೊಣ ಓಡ್ಸೋಕ್ಕೂ ಹೆದ್ರವನು. ಅವನಿಗೆ ಟೆರರಿಸ್ಟ್ಗಳು ಯಾಕೆ ಹೆದರ್ತಾರೆ? ಆದ್ರೆ ಈ ಹಾಳಾದವನು ಏನೋ ಮುಚ್ಚಿಡ್ತಾ ಇದ್ದಾನೆ. ಅದನ್ನ ಪತ್ತೆ ಹಚ್ಚಬೇಕು. ಏನಾದ್ರೂ ದೊಡ್ಡ ಅನಾಹುತ ಆಗೋಕ್ಕೂ ಮುಂಚೆ ಕಂಡು ಹಿಡಿಲೇಬೇಕು. ಸಾನ್ಯಾ, ನಡಿ ಮನೆಗೆ. ಮನೇಲಿ ಹೊದ್ಕೊಂಡು ಮಲ್ಗಿರ್ತಾನೆ, ನಡಿ. ಸಾನ್ಯಾ ಮತ್ತು ಅವಳ ತಾಯಿ ಶರ್ಮಿಳಾ ಮನೆಗೆ ಬಂದ್ರು. ಆದ್ರೆ ಅಲ್ಲೂ ಸಾಮ್ರಾಟ್ ಇರ್ಲಿಲ್ಲ. ಮಾ, ಈ ಸಾಮ್ರಾಟ್ ಎಲ್ ಸತ್ತ? ಸಾಮ್ರಾಟ್ನ ನಿಜವಾದ ಮುಖ ಯಾವುದು ಅಂತ ಯೋಚಿಸ್ತಾನೆ ಸಾನ್ಯಾ ಇಡೀ ರಾತ್ರಿ ಕಳೆದ್ಲು. ಅವಳು ಸುಮಾರು ಸಲ ಸಾಮ್ರಾಟ್ಗೆ ಫೋನ್ ಮಾಡೋಕೆ ಟ್ರೈ ಮಾಡಿದ್ಲು. ಅವಳಿಗೆ ಏನೇನೋ ಯೋಚನೆಗಳು ಬರ್ತಿದ್ವು. ಸಾಮ್ರಾಟ್ಗೆ ಏನಾದ್ರೂ ಆಯ್ತಾ? ಅಥವಾ ಸಾಮ್ರಾಟ್ ಒಬ್ಬ ಟೆರರಿಸ್ಟಾ? ಅಥವಾ ಡಾನ್ ಇರ್ಬೋದಾ? ಬೆಳಿಗ್ಗೆ ಸಾಮ್ರಾಟ್ ವಾಪಸ್ ಬಂದ ತಕ್ಷಣ ಸಾನ್ಯಾ ಅವನ ಜೊತೆ ಮಾತಾಡ್ಬೇಕು ಅಂದ್ಕೊಂಡ್ಲು. ಚೈತ್ರಾಲಿ ಹೇಳಿದ್ದು ನಿಜನಾ ಅಥವಾ ಅದು ಅವಳ ತಪ್ಪು ತಿಳುವಳಿಕೆನಾ ಅಂತ ತಿಳಿಬೇಕಿತ್ತು. ಆದ್ರೆ ಸಾನ್ಯಾ ಇವತ್ತು ಅವಸರದಲ್ಲಿದ್ಲು. ಯಾಕಂದ್ರೆ ಅವಳು ತನ್ನ ಗಂಡನಿಗಿಂತ ಹೆಚ್ಚು ಇಷ್ಟಪಡ್ತಿದ್ದ ಚಿರಾಗ್ ಅನ್ನೋನು ಇವತ್ತು ಮನೆಗೆ ಬರ್ತಿದ್ದ. ಏನಾಯ್ತು ರಾಮಣ್ಣ? ಹೋಗು, ಮಾರ್ಕೆಟಿಂದ ಈ ಐಟಮ್ಸ್ ನ ತಗೊಂಡ್ ಬಾ. ಇವತ್ತು ಸಾನ್ಯಾ ಮೇಡಮ್ ಆಫೀಸ್ ಫ್ರೆಂಡ್ ಚಿರಾಗ್ ಬರ್ತಿದ್ದಾರೆ. ಯಾವಾಗ್ಲೂ ರಾತ್ರಿ ಲೇಟ್ ಆಗಿ ಅವ್ರ ಜೊತೆನೆ ಬರೋದವ್ರು. ಈಗ ನೀನ್ ಅವ್ರ ಗಂಡ, ಈಗ ನೀನೇ ಅವ್ರ ಫ್ರೆಂಡ್ನ ಕೂಡ ನೋಡ್ಕೋಬೇಕು. 1 kg ಅಕ್ಕಿ, 1 kg ಹಿಟ್ಟು, ಚುಕ್ಕೀನಿ, ಅವೋಕಾಡೋ, ಇದೆಲ್ಲ ಚೈನೀಸ್ ತರ ಇದೆಯಲ್ಲ. ಸಾಮ್ರಾಟ್ಗೆ ಈ ಕೆಲಸದವನು ಈ ಮನೆಯಲ್ಲಿ ತುಂಬಾ ವರ್ಷಗಳಿಂದ ಇದ್ದಾನೆ ಅಂತ ಗೊತ್ತಿತ್ತು. ಇನ್ನು ಆ ಮನೆಯಲ್ಲಿ ಅವನಿಗೆ ಸಾಮ್ರಾಟ್ಗಿಂತಲೂ ಹೆಚ್ಚು ಗೌರವವಿತ್ತು. ಆಗ್ಲೇ ಸಾಮ್ರಾಟ್ನ ಫೋನ್ ರಿಂಗ್ ಆಯ್ತು. ಸ್ಕ್ರೀನ್ ಮೇಲೆ ನಂಬರ್ ನೋಡಿ ಅವನು ಬೆಚ್ಚಿ ಬಿದ್ದ. ಯಾಕಂದ್ರೆ ಆ ನಂಬರ್ ಟರ್ಕಿಯಿಂದ ಬಂದಿತ್ತು. ಸಾರಿ. ಕುರುಡ, ಕಣ್ ಕಾಣ್ಸಲ್ವಾ? ನನ್ನನ್ನ ಡಿಕ್ಕಿ ಹೊಡಿಯಕ್ ನಿನ್ಗೆ ಎಷ್ಟು ಧೈರ್ಯ? ಹಾ, ಏನ್ ಮಾಡ್ತಾ ಇದ್ದೀರಾ ನೀವು? ಬಿಡಿ. ಮಗನೇ, ನೀನ್ ಯಾರಿಗ್ ಡಿಕ್ಕಿ ಹೊಡೆದಿದ್ಯಾ ಅಂತ ಗೊತ್ತಾ ನಿನಗೆ? ಗಜ್ಜು ಭಾಯ್ ಹೆಸರು ಕೇಳಿದ್ಯಾ? ಈಗ ಡಿಕ್ಕಿ ಹೊಡೆದಿದ್ಯಾ, ದಂಡ ಕಟ್ಟೆ ಹೋಗ್ಬೇಕು ನೀನು, ಗೊತ್ತಾಯ್ತಾ? ಲೇ, ಇವನು ಅದೇ ಮನೆ ಅಳಿಯ ಅಲ್ವಾ? ಕೋಟ್ಯಾಧಿಪತಿ, ಸುಂದರ ಹೆಂಡತಿ ಇರೋನು. ಒಂದ್ ಕೆಲ್ಸ ಮಾಡೋಣ ರಾಜ, ಇವತ್ತು ಇವನ್ನ ಕಿಡ್ನಾಪ್ ಮಾಡ್ಬಿಡೋಣ. ಅದೇ ನೆಪದಲ್ಲಿ ಅವನ್ ಹೆಂಡತಿನ ನಮ್ಮ ಅಡ್ಡ ಕರ್ಸ್ಕೊಳ್ಳೋಣ. ಇಡೀ ರಾತ್ರಿ ಪಾರ್ಟಿನೇ ಪಾರ್ಟಿ.
ಸಾಮ್ರಾಟ್ನ ಫೋನ್ ಮತ್ತೆ ರಿಂಗ್ ಆಯ್ತು. ಪದೇ ಪದೇ ಫೋನ್ ರಿಂಗ್ ಆಗೋದನ್ನ ನೋಡಿ ಗಜ್ಜು ಸಾಮ್ರಾಟ್ನಿಂದ ಫೋನ್ ಕಸಿದ್ಕೊಂಡ್ಬಿಟ್ಟ. ಫೋನ್ ಕೊಡು, ಏನೇ ಮಾಡು, ಫೋನ್ ಮಾತ್ರ ಎತ್ಬೇಡ. ನಿನ್ ಹುಡುಗಿದ ಫೋನು ಹೇಳಿದ್ನಲ್ಲ ದಂಡ ಕೊಡ್ಬೇಕು ಅಂತ. ಅರೆ ನಾನು ಕೇಳಬೇಕಲ್ಲ ಅವಳ ಇಂಪ ಧ್ವನಿನ. ಕೇಳಲಾ? ಏನ್ ಹೆಸರು ಹೇಳ್ದೆ? ಸಾನ್ಯಾ. ನೋಡು, ಫೋನ್ ಎತ್ಬೇಡ. ಹಲೋ? ಫೋನ್ನ ಆ ಕಡೆಯಿಂದ ಏನ್ ಹೇಳಿದ್ರು ಅದನ್ನ ಕೇಳಿ ಗಜ್ಜು ಥರ ಥರ ನಡ್ಗೋಕೆ ಶುರು ಮಾಡ್ದ ಮತ್ತು ಗಾಬರಿಲಿ ಬೆವ್ದೋದ. ಕ್ಷಮಿಸ್ಬಿಡಿ ಬಾಯ್, ನಮ್ಮಿಂದ ದೊಡ್ಡ ತಪ್ಪಾಯ್ತು. ಗಜ್ಜು ಬಾಯ್ ಹೀಗೆ ಹೇಳ್ತಿದ್ದಂತೆ ಎಲ್ಲಾ ಗೂಂಡಗಳು ಸಾಮ್ರಾಟ್ನ ಕಾಲಿಗೆ ಬಿದ್ರು. ನಿಮ್ಮನ್ನ ಗುರ್ತಿಡಿಲಿಲ್ಲ, ಕ್ಷಮಿಸ್ಬಿಡಿ ಬಾಯ್. ಸಾರಿ ಅಣ್ಣ, ಸಾರಿ. ನಾನು ಇವ್ರನ್ನ ಬಡವ ಬಿಕಾರಿ ಅನ್ಕೊಂಡಿದ್ದೆ. ಇವ್ರ ಹೆಂಡತಿಗೆ ಇವ್ರ ಅಸಲಿ ಅಂತ ಗೊತ್ತಾ? ಬಾಯ್ ಕ್ಷಮಿಸ್ಬಿಡಿ ಬಾಯ್, ಕ್ಷಮಿಸ್ಬಿಡಿ. ಆಗ್ಲೇ ಧೂಳು ಏಳೋಕೆ ಶುರುವಾಯ್ತು. ಎಲ್ಲರೂ ಆಕಾಶದ ಕಡೆ ನೋಡಿದ್ರು. ಒಂದು ಹೆಲಿಕಾಪ್ಟರ್ ಕೆಳಗೆ ಏಳಿತಾ ಇತ್ತು. ಆ ಹೆಲಿಕಾಪ್ಟರ್ ಅಲ್ಲಿಗೆ ಯಾಕೆ ಬಂತು? ಯಾಕೆ ಆ ಗೂಂಡಗಳು ಸಾಮ್ರಾಟ್ನ ಕಾಲ್ ಹಿಡಿದ್ರು? ಟರ್ಕಿಯಿಂದ ಬಂದ ಕಾಲ್ಗೂ ಸಾಮ್ರಾಟ್ಗೂ ಏನ್ ಸಂಬಂಧ? ಮಾರನೇ ದಿನ ಸಾನ್ಯಾಳ ತಾಯಿ ಶರ್ಮಿಳಗೆ ಬಂದ ನ್ಯೂಸ್ ನಿಂದ ಇಡೀ ಮನೆಯೇ ಅಲ್ಲೋಲ ಕಲ್ಲೋಲವಾಯ್ತು. ಶರ್ಮಿಳಾ ಮೇಡಮ್, ಯಾವ ಬಡ ಮನೆ ಅಳಿಯ ಸಾಮ್ರಾಟ್ನಿಂದ ನೀವು ಪಾತ್ರೆ ತೊಳಸ್ತಿದ್ರು? ಅವನು ಪ್ಲೇನ್ ನ ಹೈಜಾಕ್ ಮಾಡಿ 200 ಕೋಟಿ ರೂಪಾಯಿ ಕೇಳ್ತಿದ್ದಾರೆ. ಏನು, ನಮ್ಮ ಮಳಿಯನ್ ಪ್ಲೇನ್ ಹೈಜಾಕ್ ಆಯ್ತಾ? ಇದಕ್ಕಿಂತ ದೊಡ್ಡ ಖುಷಿ ನ್ಯೂಸ್ ಇನ್ನೇನ್ ಬೇಕು ನನ್ಗೆ? ನಾನು ಅವನಿಗೋಸ್ಕರ 200 ರೂಪಾಯಿನೂ ಕೊಡಲ್ಲ. ಆದ್ರೆ ಅವನನ್ನ ಉಳಿಸ್ಕೊಳ್ಳೋದಿಕ್ಕೆ 200 ಕೋಟಿನ ಯಾರು ಯಾಕೆ ಕೇಳ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ. ನಿನ್ನೆವರೆಗೂ ಕೆಲಸದವರಿಂದ ಬೈಗಳು ತಿಂತಿದ್ದ ಹೆಂಡತಿಯ ಎಂಜಲು ಕಾಸಲ್ಲಿ ಮನೆ ಅಳಿಯನಾಗಿ ಬದುಕ್ತಿದ್ದ, 100 ರೂಪಾಯಿ ಶರ್ಟ್ ಹಾಕ್ತಿದ್ದ ಅದೇ ಸಾಮ್ರಾಟ್ಗೋಸ್ಕರ ಯಾರಾದ್ರೂ 200 ಕೋಟಿ ಹಣವನ್ನ ಯಾಕೆ ಕೊಡ್ತಾರೆ? ಸಾನ್ಯಾ, ಕೇಳಿದ್ಯಾ ಸಾಮ್ರಾಟ್ ಬಗ್ಗೆ? ಅಮ್ಮ, ನನಗೆ ಸಾಮ್ರಾಟ್ ಮೇಲೆ ಮೊದಲಿಂದನೂ ಡೌಟ್ ಇತ್ತು. ನಿಮ್ಗೆ ನೆನಪಿದ್ಯಾ, ಚೈತ್ರಾಲಿನ ಯಾವ ಟೆರರಿಸ್ಟ್ಗಳು ಕಿಡ್ನಾಪ್ ಮಾಡಿದ್ರು ಅವ್ರು ಅವಳನ್ನ ಬಿಟ್ಟಿದ್ದು ಕೂಡ ಇದೇ ಸಾಮ್ರಾಟ್ಗೋಸ್ಕರ. ನಿನ್ನೆ ಅವನಿಗೆ ಟರ್ಕಿಯಿಂದಲೂ ಕಾಲ್ ಬರ್ತಿತ್ತು. ನಾನು ಸ್ಪ್ಯಾಮ್ ಕಾಲ್ ಇರಬೇಕು ಅಂತ ಸುಮ್ಮನಾದೆ. ರಾಮು ಅಣ್ಣ ಅವನನ್ನ ಮಾರ್ಕೆಟ್ ಕಳ್ಸಿದ್ಮೇಲೆ ಅವ್ನು ವಾಪಸ್ ಬರಲೇ ಇಲ್ಲ. ಹಾಗೆ ಅಮ್ಮ, ಒಂದ್ ವಿಷಯ ಅರ್ಥ ಆಗ್ತಿಲ್ಲ. ಈ ಬಿಕಾರಿ ಸಾಮ್ರಾಟ್ನಲ್ಲಿ ಹೈಜಾಕರ್ಗಳಂಥದ್ದು ಏನ್ ಕಂಡ್ರು ಅಂತ ಎಲ್ರೂನು ಬಿಟ್ಟು ಅವನನ್ನೇ ಯಾಕೆ ಹಿಡ್ದಿದ್ದಾರೆ? ಡಿಮ್ಯಾಂಡ್ ಮಾಡಿದ್ ಎಷ್ಟು? 200 ಕೋಟಿ. ನನ್ಗನ್ಸುತ್ತೆ ಸಾಮ್ರಾಟ್ ಅವ್ರ ಹತ್ರ ಹೇಳಿರ್ಬೇಕು, ನೋಡಿ ಅಣ್ಣ, ನಮ್ಮ ಅತ್ತೆ ಮನೆಯವ್ರ ಹತ್ರ ಕೋಟಿ ಗಟ್ಲೆ ಆಸ್ತಿ ಇದೆ ಅಂತ. ಸಾನ್ಯಾ ಮೇಡಮ್, ಅವ್ರಿಗೆ ಏನು ಗೊತ್ತಿಲ್ಲ. ಅವರು ಸುಮ್ಮನೆ ಕೂತಿದ್ದಾರೆ. ಆದ್ರೆ ಹೈಜಾಕ್ ಮಾಡಿದವರು ಅವ್ರನ್ನ ಹಿಡಿದು ಬಿಟ್ಟಿದ್ದಾರೆ. ಅವ್ರಿಗೆ 200 ಕೋಟಿ ಸಿಗ್ಲಿಲ್ಲ ಅಂದ್ರೆ ಸಾಮ್ರಾಟ್ನ ಕೊಂದು ಹಾಕ್ತೀವಿ ಅಂತಿದ್ದಾರೆ. ಅಳಿಯ ಅಂತ ಪೂರ್ತಿ ಆಸ್ತಿನೇ ಅವನಿಗೆ ಬರ್ದ್ಕೊಡಕ್ಕಾಗತ್ತಾ? ಸಾಯಲಿ ಬಿಡು, ಒಳ್ಳೇದಾಯ್ತು. ಸಾನ್ಯಾ ಜೀವನದಿಂದ ಪೀಡೆ ತೊಲಗ್ತು ಅನ್ಕೊಳ್ಳೋಣ. ಶರ್ಮಿಳಾ ಟಿವಿ ರಿಮೋಟ್ ತಗೊಂಡ್ರು. ನ್ಯೂಸ್ ಚಾನೆಲ್ ಹಾಕಿದ ತಕ್ಷಣ ಟಿವಿಲಿ ಬಂದ ನ್ಯೂಸ್ ಕೇಳಿ ಎಲ್ಲರೂ ದಂಗಾದ್ರು. ಮುಂಬೈನಿಂದ ಟರ್ಕಿಗೆ ಹೋಗ್ತಿದ್ದ ಫ್ಲೈಟ್ ಅನ್ನ ಹೈಜಾಕ್ ಮಾಡಿ ಸಾಮ್ರಾಟ್ ಎಂಬ ವ್ಯಕ್ತಿಯನ್ನ ಒತ್ತೆಯಾಳಾಗಿ ಇರಿಸಲಾಗಿತ್ತು. ಈಗ ಬರ್ತಿರೋ ನ್ಯೂಸ್ ಪ್ರಕಾರ 200 ಕೋಟಿ ರೂಪಾಯಿಗಳ ಬೇಡಿಕೆಯ ಬದಲು ಹೈಜಾಕರ್ಗಳಿಗೆ ಯಾರೋ 500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದೇ ಸಮಯದಲ್ಲಿ ಫ್ಲೈಟ್ ಒಳಗಿನಿಂದ ಗುಂಡಿನ ಸದ್ದು ಕೇಳಿ ಬಂದಿದೆ. ಹಣ ಪಡೆದು ಸಾಮ್ರಾಟ್ನನ್ನ ಕೊಲ್ಲಲಾಗಿದೆಯೇ? ಈ ಪ್ರಶ್ನೆಯ ಉತ್ತರಕ್ಕಾಗಿ ಇಡೀ ದೇಶ ಕಾಯ್ತಾ ಇದೆ. ಈ ನ್ಯೂಸ್ ಕೇಳಿ ಸಾನ್ಯಾ ಮತ್ತು ಶರ್ಮಿಳಾ ಅವರ ಕಣ್ಣುಗಳು ಅರಳಿದ್ವು. ಸಾನ್ಯಾ ಗಲಿಬಿಲಿಯಿಂದ ಹೇಳಿದ್ಲು, ಈ ಸಾಮ್ರಾಟ್ಗೋಸ್ಕರ 500 ಕೋಟಿ ಯಾರು ಕಳ್ಸಿದ್ದು? ನಮ್ ಹತ್ರ ಅಷ್ಟು ದುಡ್ಡಿಲ್ಲ. ಈ ಸಾಮ್ರಾಟ್ ಯಾವಾಗ ಇಷ್ಟೊಂದು ಇಂಪಾರ್ಟೆಂಟ್ ಆದ? ಜನ ಅವನಿಗೋಸ್ಕರ ಕೋಟಿಗಟ್ಲೆ ಸುರಿಯೋಕೆ ಅದ್ಯಾಕ್ ರೆಡಿ ಆಗಿದ್ದಾರೆ? ಸಾನ್ಯಾ, ಪತ್ತೆ ಹಚ್ಚು ಯಾರವನು ಅಂತ. ಬಡವ ಮತ್ತೆ ಅನಾಥನಾಗಿದ್ದ ಸಾಮ್ರಾಟ್ಗಾಗಿ ಇಷ್ಟು ಹಣ ಕಳ್ಸಿದ್ದು ಯಾರು? ಫ್ಲೈಟ್ ಒಳಗೆ ಹಾರಿದ ಗುಂಡಿಗೆ ಸಾಮ್ರಾಟ್ ಸತ್ತು ಹೋದ. ಟರ್ಕಿಯಿಂದ ಸಾಮ್ರಾಟ್ಗೆ ಕಾಲ್ ಮಾಡಿದವರು ಯಾರು? ಯಾವುದೇ ಕಾರಣಕ್ಕೂ ನಮ್ಮಿಂದ ಶ್ರೀಮಂತ ಮತ್ತೆ ಪವರ್ಫುಲ್ ಜೊತೆಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಯಾವತ್ತೂ ಕೈ ತಪ್ಪಿ ಹೋಗ್ಬಾರ್ದು. ಅವ್ನ್ ಸಿಗ್ಲಿಲ್ಲ ಅಂದ್ರೆ ಈ ರಹಸ್ಯಗಳಿಗೂ ಉತ್ತರ ಸಿಗಲ್ಲ. ಸಾಮ್ರಾಟ್ ಸರ್ ಬದುಕಿರ್ತಾರೆ ಸಾನ್ಯಾ ಮೇಡಮ್. ಇಷ್ಟೊತ್ತಿಗೆ ಅಲ್ಲಿ ಗುಂಡು ಹಾರ್ಸಾಗಿರುತ್ತೆ. ಅವ್ನ ಹೆಣನೂ ಸಿಗಲ್ಲ. ಚಿಂದಿ ಆಗಿರುತ್ತೆ ಅವನ ದೇಹ. ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ನಿಮ್ಗೆ ಸಾಮ್ರಾಟ್ ಸರ್ ಬಗ್ಗೆ ಗೊತ್ತೇ ಇಲ್ಲ. ಶಡಾಪ್, ನೀನ್ ನಮ್ ಮ್ಯಾನೇಜರ್. ಈ ವಿಷಯ ಮರಿಬೇಡ. ಐ ಹ್ಯಾವ್ ಪ್ರೂಫ್ ಮೇಡಮ್. ಇದನ್ನ ನೋಡಿ. ಇದ್ರಲ್ಲಿ ಯಾರ ಹೆಸರು ಇಲ್ವಲ್ಲ. ವಾಟ್ ನಾನ್ ಸೆನ್ಸ್. ಇದು ಸಾಮ್ರಾಟ್ ಸರ್ ಫೈಲ್. ಕಳೆದ ವಾರ ತರಕಾರಿ ಮಾರ್ಕೆಟ್ ಇಂದ ಬರುವಾಗ ಗಾಡಿಲಿ ಬಿಟ್ಟು ಹೋಗಿದ್ರು. ಆ ಅಬೇಪಾರಿ ಯೋಗ್ಯತೆಗೆ 1 ರೂಪಾಯಿನೂ ಇರಲ್ಲ, ನೋಡ್ಕೋ.
ಶರ್ಮಿಳಾ ಫೈಲ್ ತೆರೆದು ಓದೋಕೆ ಶುರು ಮಾಡ್ತಾಳೆ. ಆ ಫೈಲ್ ನಲ್ಲಿ ಏನಿತ್ತು ಅದನ್ನು ನೋಡಿ ಶರ್ಮಿಳಾ ಅವರ ಮೈ ನಡ್ಗೋಕೆ ಶುರುವಾಗುತ್ತೆ. ಅವರು ಗಾಬರಿಲಿ ಸಾನ್ಯಾಗೆ, ಸಾನ್ಯಾ, ನಮ್ಮಿಂದ ದೊಡ್ಡ ತಪ್ಪಾಗೋಯ್ತು. ನೀನ್ ಈಗ್ಲೇ ಸಾಮ್ರಾಟ್ಗೆ ಕಾಲ್ ಮಾಡಿ ಮೊದ್ಲು ಕ್ಷಮೆ ಕೇಳು, ಇಲ್ಲ ಅಂದ್ರೆ ನಾವೆಲ್ಲ ಸತ್ತು ಹೋಗ್ತೀವಿ. ನಮ್ಗೆ ಸಾಮ್ರಾಟ್ ಅಸಲಿ ಅತ್ತು ಗೊತ್ತೇ ಆಗ್ಲಿಲ್ಲ. ಸಾನ್ಯಾ, ಕಾಲ್ ಮಾಡು. ಒಂದ್ ನಿಮಿಷ. ಏನದು ಸಾಮ್ರಾಟ್ನ ಸತ್ಯ? ಇದ್ರಲ್ಲಿ ಅಂಥದ್ದೇನಿದೆ? ಯಾರಾದ್ರೂ ಹೇಳ್ತೀರಾ ಇದ್ರಲ್ಲಿ ಏನಿದೆ ಅಂತ? ಕಾಲ್ ಮಾಡು. ಹಾಗಾದ್ರೆ ಆ ರೆಡ್ ಫೈಲ್ ನಲ್ಲಿ ಶರ್ಮಿಳಾ ಅವರನ್ನ ಬೆಚ್ಚಿ ಬೀಳಿಸುವಂತದ್ದು ಏನಿತ್ತು? ಬಡವ ಮತ್ತು ಅನಾಥನಾಗಿದ್ದ ಸಾಮ್ರಾಟ್ಗಾಗಿ ಅಷ್ಟೊಂದು ಹಣವನ್ನ ಕೊಟ್ಟವರು ಯಾರು? ಒಬ್ಬ ಟೆರರಿಸ್ಟೇ ಭಯದಿಂದ ನಡುಗಿ ಹೋಗಿದ್ಯಾಕೆ? ಮತ್ತೆ ಹೇಡಿಯಂತೆ ಜೀವನ ನಡೆಸ್ತಿದ್ದ ಸಾಮ್ರಾಟ್ನ ಜೀವನ ಮತ್ತೆ ಅವನ ರೋಚಕ ಕಥಾನಕದಲ್ಲಿ ಮುಂದೆ ಏನಾಗುತ್ತೆ? ಇನ್ನು ಎಷ್ಟು ರಹಸ್ಯಗಳು ಹೊರಬರಲಿವೆ? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಬೇಕಾ? ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.